ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀ ಸನ್ಮಾರ್ಗ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಡಾಕ್ಟರ್ ಟೀಮ್ ಶ್ರೀ. ಫ್ರೆಂಡ್ಸ್, ನೀವೇನಾದ್ರೂ ಕರ್ನಾಟಕ ರಾಜ್ಯದಲ್ಲಿರುವಂತಹ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಖಾಲಿ ಇರುವಂತಹ ಅತಿಥಿ ಉಪನ್ಯಾಸಕರ ಹುದ್ದೆಗೆ ಅರ್ಜಿಯನ್ನು ಹಾಕಿದ್ರೆ ಈ ವಿಡಿಯೋ ನಿಮಗೆ ಖಂಡಿತ ಉಪಯುಕ್ತವಾಗುತ್ತೆ. ಯಾಕೆಂತ ಹೇಳಿದ್ರೆ ಇದು ಜೂನ್ ಅಲ್ಲಿ ಅಪ್ಲಿಕೇಶನ್ ಅನ್ನು ಕಾಲ್ ಮಾಡಿ ಪ್ರೋಸೆಸ್ ಸ್ಟಾಪ್ ಆಗಿತ್ತು. ಇವಾಗ ಆ ಒಂದು ಸೆಲೆಕ್ಷನ್ ಪ್ರೋಸೆಸ್ ಪ್ರಾರಂಭ ಆಗಿದೆ. ನೀವು ಕೌನ್ಸಿಲಿಂಗ್ ಅನ್ನ ಅಟೆಂಡ್ ಮಾಡೋದಕ್ಕೆ ಈಗ ಆಲ್ರೆಡಿ ಡೇಟ್ ಅನ್ನ ಬಿಟ್ಟಿದ್ದಾರೆ ಸ್ನೇಹಿತರೆ. ಅದಕ್ಕಿಂತ ಮೊದಲು ನೀವು ಕಾಲೇಜ್ ವೈಸ್ ವೇಕೆನ್ಸಿ ಲಿಸ್ಟ್ ನ ತಿಳ್ಕೊಂಡಿದ್ದೆ ಆದ್ರೆ ನಿಮಗೆ ಕೌನ್ಸಿಲಿಂಗ್ ಅಲ್ಲಿ ಈಸಿ ಆಗುತ್ತೆ ಯಾವ ಕಾಲೇಜನ್ನು ತಗೋಬೇಕು ಅಂತ. ಮುಂಚಿತವಾಗಿ ಯಾವ ಕಾಲೇಜಲ್ಲಿ ಎಷ್ಟೆಷ್ಟು ವರ್ಕ್ ಲೋಡ್ ಇದೆ ಅಂತ ತಿಳ್ಕೊಂಡಿದ್ದೆ ಆದ್ರೆ ಇದು ಖಂಡಿತ ನಿಮ್ಗೆ ಉಪಯುಕ್ತವಾಗುತ್ತೆ ಅನ್ನೋ ಕಾರಣಕ್ಕೆ ಈ ಒಂದು ವಿಡಿಯೋನ ಮಾಡ್ತಿದ್ದೇನೆ. ಬನ್ನಿ ಫ್ರೆಂಡ್ಸ್, ಕಾಲೇಜ್ ವೈಸ್ ವರ್ಕ್ ಲೋಡ್ದು ಅಥವಾ ವೇಕೆನ್ಸಿ, ಅವರ್ಲಿ ವೇಕೆನ್ಸಿ ಅಥವಾ ಎಷ್ಟು ಅವರ್ಗಳು ಖಾಲಿ ಇದೆ ಅನ್ನೋದ್ರ ಬಗ್ಗೆ ಒಂದು ಲಿಸ್ಟ್ ಅನ್ನ ಬಿಟ್ಟಿದ್ದಾರೆ. ಕಾಲೇಜ್ ವೈಸ್ ವೇಕೆನ್ಸಿ ಲಿಸ್ಟ್ ಅನ್ನ ಅಥವಾ ಎಷ್ಟು ವರ್ಕ್ ಲೋಡ್ ಇದೆ ಅನ್ನುವಂಥದ್ದನ್ನ ತಿಳ್ಕೊಳ್ಳೋದು ಯಾವ ರೀತಿ ಅನ್ನೋದ್ರ ಬಗ್ಗೆ ನಾವು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ನೀವು ಇದೇ ಮೊದಲು ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋ ಒಂದು ಲೈಕ್ ನ ಕೊಡಿ ಅಂತ ಹೇಳ್ತಾ, ನೀವು ಗೂಗಲ್ ಸರ್ಚ್ ಇಂಜಿನ್ಗೆ ಹೋಗಿ DCE ನೋಡಿ ಟೈಪ್ ಮಾಡ್ತಿದ್ದಂಗೆ ಬರುತ್ತೆ. ಫಸ್ಟ್ ಒನ್ ಅನ್ನ ಸೆಲೆಕ್ಟ್ ಮಾಡಿ. ಈ ರೀತಿಯ ಪೇಜು ನಿಮಗೆ ಓಪನ್ ಆಗುತ್ತೆ. ಇಲ್ಲಿ ಫಸ್ಟ್ ಒನ್ DCE ಕರ್ನಾಟಕ ಸರ್ಕಾರ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಈ ರೀತಿ ಒಂದು DCA ಅವರ ಹೋಮ್ ಪೇಜ್ಗೆ ನಿಮ್ಮನ್ನ ಕರ್ಕೊಂಡು ಹೋಗುತ್ತೆ. ನೀವು ಕೆಳಗೆ ಬಂದಿದ್ದೆ ಆದ್ರೆ ನೋಡಿ, ಆನ್ಲೈನ್ ಸೇವೆಗಳು ಅಂತಿದೆಯಲ್ಲ, ಅದ್ರಲ್ಲಿ ಎರಡನೇದು ಅತಿಥಿ ಉಪನ್ಯಾಸಕರ ಆಯ್ಕೆಗಾಗಿ ಆನ್ಲೈನ್ ಅರ್ಜಿ 2025-26 ಅಂತಿದೆಯಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ, ಈ ರೀತಿಯ ಅತಿಥಿ ಉಪನ್ಯಾಸಕರ ಆಯ್ಕೆಗಾಗಿ ಆನ್ಲೈನ್ ಅರ್ಜಿ 2025-26 ಅಂತೇಳಿ ಇಲ್ಲಿ ಓಪನ್ ಆಗುತ್ತೆ. ನೀವು ಕೆಳಗೆ ಬಂದಿದ್ದೆ ಆದ್ರೆ ನೋಡಿ, ಮೂರನೇದು ಸಬ್ಜೆಕ್ಟ್ ವೈಸ್ ವೇಕೆನ್ಸಿ ಫಾರ್ ಗೆಸ್ಟ್ ಫ್ಯಾಕಲ್ಟಿ ಕೌನ್ಸಿಲಿಂಗ್ 2025-26 ಅಂತೇಳಿ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ನೋಡಿ, ಸಬ್ಜೆಕ್ಟ್ ವೈಸ್ ಪ್ರಾವಿಷನಲ್ ವೇಕೆನ್ಸಿ ಫಾರ್ ಗೆಸ್ಟ್ ಫ್ಯಾಕಲ್ಟಿ ಕೌನ್ಸಿಲಿಂಗ್ 2025-26 ಅನ್ನುವಂಥ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕಂಪ್ಲೀಟ್ ಸಬ್ಜೆಕ್ಟ್ ವೈಸು ಮತ್ತೆ ಕಾಲೇಜ್ ವೈಸು ವರ್ಕ್ ಲೋಡ್ಗಳು ಎಷ್ಟಿದಾವೆ, ಮತ್ತೆ ಗೆಸ್ಟ್ ಫ್ಯಾಕಲ್ಟಿಗಳು ಎಷ್ಟು ರಿಕ್ವೈರ್ಮೆಂಟ್ ಇದ್ದಾರೆ, ಫುಲ್ ಟೈಮ್ ಎಷ್ಟು ಬೇಕು, ಆಮೇಲೆ ಪಾರ್ಷಿಯಲ್ ವರ್ಕ್ ಲೋಡು ಗೆಸ್ಟ್ ಫ್ಯಾಕಲ್ಟಿ ರಿಕ್ವೈರ್ಮೆಂಟ್ ಎಷ್ಟಿದೆ, ಈ ಎಲ್ಲದ್ರ ಬಗ್ಗೆ ಮತ್ತೆ ಈವನ್ ಟೋಟಲ್ ಗೆಸ್ಟ್ ಫ್ಯಾಕಲ್ಟಿಗಳು ಎಷ್ಟು ಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮ್ಗೆ ಸಿಗುತ್ತೆ. ಇಲ್ಲಿ ನೋಡಬಹುದು. ಫಾರ್ ಎಕ್ಸಾಂಪಲ್ ಅರೇಬಿಕ್ ಅಂತ ಬಂದಿದೆ ಆದ್ರೆ ಇದು ಗೌರ್ಮೆಂಟ್ ಕಾಲೇಜು ಸೆಡಮ್ ರೋಡು ಗುಲ್ಬರ್ಗದಲ್ಲಿ ಇರುವಂತಹ ಒಂದು ಗೆಸ್ಟ್ ಫ್ಯಾಕಲ್ಟಿಯ ಒಂದು ಪೋಸ್ಟಿಂಗ್ಸ್. ಇಲ್ಲಿ ವರ್ಕ್ ಲೋಡ್ ಎಷ್ಟು ಅಂತ ಹೇಳಿದ್ರೆ 16 ಅವರ್ ಇದೆ. ರಿಕ್ವೈರ್ಡ್ ಗೆಸ್ಟ್ ಫ್ಯಾಕಲ್ಟಿ ಎಷ್ಟು ಅಂದ್ರೆ ಒಂದೇ ಒಂದು ಗೆಸ್ಟ್ ಫ್ಯಾಕಲ್ಟಿ ಫುಲ್ ಟೈಮ್ದು ನಿಮ್ಗೆ ಬೇಕು ಅಂತ ಹೇಳ್ತಾನೆ. ಪಾರ್ಷಿಯಲ್ ವರ್ಕ್ ಲೋಡ್ ಇಲ್ವೇ ಇಲ್ಲ. ಪಾರ್ಷಿಯಲ್ ವರ್ಕ್ ಲೋಡ್ ಅವೈಲೇಬಲ್ ಒಂದು ಅಂತ ಹೇಳ್ತಾರೆ. ಟೋಟಲ್ ಗೆಸ್ಟ್ ಫ್ಯಾಕಲ್ಟಿ ರಿಕ್ವೈರ್ಡ್ ಒಂದೇ ಒಂದು ಗೆಸ್ಟ್ ಫ್ಯಾಕಲ್ಟಿ ಬೇಕು ಅಂತ ಹೇಳ್ತಾರೆ. ಹಾಗೆ ನೀವು ಬಯೋಕೆಮಿಸ್ಟ್ರಿ, ಬಯೋಟೆಕ್ನಾಲಜಿ, ಬಾಟ್ನಿ ಎಲ್ಲವೂ ಬಯೋಕೆಮಿಸ್ಟ್ರಿ ಬಗ್ಗೆ ನಾವು ನೋಡೋದಾದ್ರೆ ಒಟ್ಟು 5 ಕಾಲೇಜ್ಗಳಲ್ಲಿ ಈ ಒಂದು ಬಯೋಕೆಮಿಸ್ಟ್ರಿಯ ಒಂದು ಸಬ್ಜೆಕ್ಟ್ ಇದೆ. 5 ಕಾಲೇಜಲ್ಲಿ ನಾವು ಫಸ್ಟ್ ಒಂದು ಮಾರಾಣಿ ಸೈನ್ಸ್ ಕಾಲೇಜ್ ಫಾರ್ ವುಮೆನ್ಸ್ ಬೆಂಗಳೂರು ನೋಡಿದ್ದೆ ಆದರೆ ಒಟ್ಟು 50 ಗಂಟೆಗಳ ವರ್ಕ್ ಲೋಡ್ ಖಾಲಿ ಇದೆ. ಇಬ್ಬರು ಫುಲ್ ಟೈಮು, ಒಬ್ಬ ಪಾರ್ಟ್ ಟೈಮು ಗೆಸ್ಟ್ ಫ್ಯಾಕಲ್ಟಿ ಬೇಕಾಗುತ್ತೆ ಅಂತ ಹೇಳ್ತಾರೆ. ಇಲ್ಲಿ ವರ್ಕ್ ಲೋಡ್ ಪಾರ್ಷಿಯಲ್ ಅವೈಲೇಬಲ್ 12 ಅವರ್ ಅಂತ ಹೇಳ್ತಾರೆ. ಟೋಟಲ್ಲು ಗೆಸ್ಟ್ ಫ್ಯಾಕಲ್ಟಿ ರಿಕ್ವೈರ್ಡ್ 3 ಜನ ಬೇಕಾಗಿದೆ ಅಂತ ಅನ್ನೋದನ್ನ ನಿಮ್ಗೆ ಹೇಳ್ತಾರೆ. ಈ ರೀತಿ ಎಲ್ಲೆಲ್ಲಿ ಎಷ್ಟು ವರ್ಕ್ ಲೋಡ್ ಇದೆ ಅಂತ ಅನ್ನೋದು 90 ಪೇಜ್ಗಳು ಇದಾವೆ ಸ್ನೇಹಿತರೆ. ಅಂದರೆ ಅಷ್ಟು ಕಾಲೇಜ್ ಇದೆ ಮತ್ತೆ ಅಷ್ಟೊಂದು ಸಬ್ಜೆಕ್ಟ್ಗಳಿದಾವೆ ಅಂತ ನೀವು ಇಲ್ಲಿ ಇದನ್ನು ತಿಳ್ಕೊಬೋದು. ನೀವು ಯಾವ ಸಬ್ಜೆಕ್ಟಿಗೆ ಸಂಬಂಧಪಟ್ಟವರು ಮತ್ತೆ ಯಾವ ಕಾಲೇಜ್ಗಳಲ್ಲಿ, ಈಗ ಸಪೋಸ್ ಬೆಂಗಳೂರು, ಮೈಸೂರು, ಈಗ ಸಾಕಷ್ಟು ಪ್ಲೇಸ್ಗಳಿದಾವೆ. ನೀವು ಇಲ್ಲಿ ನೋಡ್ಬೋದು. ಫಾರ್ ಎಕ್ಸಾಂಪಲ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಂತ ತಗೊಂಡಿದ್ದೆ ಆದರೆ ನಿಮಗೆ ಒಟ್ಟು ಸಿಗುವಂಥ ಕಾಲೇಜ್ಗಳು ಎಷ್ಟು ಗೊತ್ತಾ? ನೋಡಿ, ಇಲ್ಲಿ ಕೆಳಗಡೆ ಬರ್ತಾ ಇದ್ದೀವಿ. ನಿಮಗೆ ಸಿಗುವಂಥದ್ದು ಸುಮಾರು ಕಾಲೇಜ್ಗಳಿದ್ದಾವೆ ಆಯ್ತಲ್ಲ. ಇದು ಕಾಲೇಜ್ ID ಸೆಕೆಂಡ್ ಒನ್ ಕಾಲಮ್ ಅಲ್ಲಿ ಸಿಗುವಂಥದ್ದು. ನಿಮ್ಗೆ ಹೆಚ್ಚು ಕಮ್ಮಿ ಒಂದು 50ರಿಂದ 60 ಕಾಲೇಜುಗಳು ನಿಮಗೆ ಸಿಗ್ತವೆ. ಅಲ್ಲಿ ನಿಮ್ಮ ನಿಯರೆಸ್ಟ್ ಪ್ಲೇಸ್ಗಳಲ್ಲಿ ನೀವು ಅದನ್ನು ಸೆಲೆಕ್ಟ್ ಮಾಡ್ಕೋಬೋದಾಗಿರುತ್ತೆ. ಹಾಗೆ ಡಿಫ್ರೆಂಟ್ ಸಬ್ಜೆಕ್ಟ್ಗಳಲ್ಲಿ ವರ್ಕ್ ಲೋಡ್ ವೇರಿಯೇಷನ್ ಆಗಿದೆ, ಮತ್ತೆ ರಿಕ್ವೈರ್ಮೆಂಟ್ ಆಫ್ ಗೆಸ್ಟ್ ಫ್ಯಾಕಲ್ಟಿಗಳು ಕೂಡ ವೇರಿಯೇಷನ್ ಆಗ್ತಾ ಹೋಗುತ್ತೆ. ಫ್ರೆಂಡ್ಸ್, ನೀವು ಕೌನ್ಸಿಲಿಂಗ್ಗೆ ಹೋಗೋದಕ್ಕಿಂತ ಮೊದಲು ಇಲ್ಲಿ ಕಾಲೇಜ್ಗಳನ್ನು ನೋಡಿಕೊಂಡು ವರ್ಕ್ ಲೋಡ್ಗಳನ್ನು ನೋಡ್ಕೊಂಡಿದ್ದೆ ಆದರೆ ನಿಮಗೆ ಕೌನ್ಸಿಲಿಂಗನ್ನು ಅಟೆಂಡ್ ಮಾಡಿ ನಿಮ್ಮ ನಿಯರೆಸ್ಟ್ ಕಾಲೇಜ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಇದು ಖಂಡಿತ ಯೂಸ್ ಆಗುತ್ತೆ. ಫ್ರೆಂಡ್ಸ್, ನೋಡಿದ್ರಲ್ಲ, ಇದಾಯ್ತು DCA ವತಿಯಿಂದ ಅನೌನ್ಸ್ ಮಾಡಿರುವಂತಹ ಗೌರ್ಮೆಂಟ್ ಕಾಲೇಜಲ್ಲಿರುವಂತಹ ವರ್ಕ್ ಲೋಡ್ಗೆ ಸಂಬಂಧಪಟ್ಟಂತಹ ವೇಕೆನ್ಸಿಗೆ ಸಂಬಂಧಪಟ್ಟಂತಹ ಕಂಪ್ಲೀಟ್ ಇನ್ಫಾರ್ಮೇಶನ್.
ಸೊ ಮಾಹಿತಿ ಉಪಯುಕ್ತವಾಗಿದ್ರೆ ವಿಡಿಯೋಗೊಂದು ಲೈಕ್ ನ ಕೊಟ್ಟು ಹೆಚ್ಚು ಜನರಿಗೆ ಈ ಫ್ರೆಂಡ್ಸ್ ಗಳಿಗೆ ಶೇರ್ ನ ಮಾಡಿ, ಯಾರೆಲ್ಲ ಅಪ್ಲೈ ಮಾಡಿದ್ದಾರೆ ಅವ್ರಿಗೆ ಇದ್ರ ಬಗ್ಗೆ ಮಾಹಿತಿ ಸಿಗಲಿ ಅಂತ ಹೇಳ್ತಾ, ಈಗ 24ನೇ ತಾರೀಕಿಂದ ಆನ್ಲೈನ್ ಕೌನ್ಸಿಲಿಂಗ್ ಅನ್ನ ನೀವು ಗೆಸ್ಟ್ ಫ್ಯಾಕಲ್ಟಿಗಳು ಅಟೆಂಡ್ ಮಾಡಬೇಕಾಗುತ್ತೆ. ಸೊ ಅದು ಯಾವ ರೀತಿ ಅಟೆಂಡ್ ಮಾಡಬೇಕು ಮತ್ತೆ ಅದರದ್ದು ಟೈಮ್ ಟೇಬಲ್ ಯಾವ ತರ ಇದೆ ಅದ್ರ ಬಗ್ಗೆ ಕಂಪ್ಲೀಟ್ ವಿಡಿಯೋವನ್ನ ಮಾಡ್ತೀನಿ ಸ್ನೇಹಿತರೆ, ಅದನ್ನ ನೋಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್.